ಮೂಡಿಗೆರೆ ವಿಧಾನಸಭೆ ವ್ಯಾಪ್ತಿಯ ರಸ್ತೆಗಳ ವೀಕ್ಷಣೆ ಮಾಡಲಿಕ್ಕೆ ವಿಶೇಷವಾಗಿ ಬಂದಿದ್ದೀನಿ. ಯಾಕಂದರೆ ಮೊನ್ನೆ ಬೆಂಗಳೂರಲ್ಲಿ ಚರ್ಚೆ ಆಯಿತು. ಮೇಡಮ್ ಅವ್ರು ಹೇಳ್ತಿದ್ದಾರೆ ನಮ್ಮ ರಸ್ತೆ ಭಾಳ ಕೆಟ್ಟದಾಗಿದೆ. ಒಂದು ಸಾರಿ ಹೇಳಿದ್ರು ಅಷ್ಟೇ. ಅವ್ರಿಗೆ ಹೇಳಿದೆ ನಾನೇ ಬರ್ತೀನಿ ನೋಡೋಣ ನಿಮ್ಮ ರಸ್ತೆ ಹೆಂಗಿದೆ ಅಂತ ಹೇಳಿದ್ವಿ. ಅವ್ರೇನು ಬರ್ಲಿಕ್ಕೆ ಹೇಳಿಲ್ಲ, ನಾನೇ ನೋಡೋಣ ಖುದ್ದಾಗಿ ಬರ್ತೀನಿ. ಯಾಕೆ ನಮಗೂ ಐಡಿಯಾ ಬರ್ತೈತಿ ಯಾವ ಸ್ಕೀಮ್ನಲ್ಲಿ ಆಗಬೇಕು, ಯಾವ ರೀತಿ ಮುಂದಿನ 3 ವರ್ಷದಲ್ಲಿ ಇದಕ್ಕೆ ರೋಡ್ ಮ್ಯಾಪ್ ಹಾಕಬೇಕಂತ ಖುದ್ದಾಗಿ ಬಂದು ನೋಡಿದ್ವಿ. ನಿನ್ನೆ ಕೂಡ ನೋಡಿದ್ವಿ, ಇವತ್ತು ಕೂಡ ನೋಡ್ತಾ ಇದ್ದೀವಿ. ಇನ್ನೂ ಮಧ್ಯಾಹ್ನವರೆಗೆ ನೋಡೋಣ. ನೋಡಿದ್ಮ್ಯಾಗ ಒಂದು ಡಿಸಿಷನ್ಗೆ ಬರ್ತೀವಿ. ಅಲ್ಲಿವರೆಗೆ ಹೇಳಲಿಕ್ಕಾಗೋಲ್ಲ, ಆದ್ರೆ ಮಾಡ್ತೀವಿ. ಖಂಡಿತ ಪ್ರಯಾರಿಟಿ ಮ್ಯಾಗ ಮಾಡ್ತೀವಿ. ಸರ್, ಈಗ ಎಷ್ಟು ಪ್ರಮಾಣದಲ್ಲಿ ಏನಾದ್ರು ಹಾನಿ ಆಗಿದೆ ಅಂತ? ಹಾನಿ ಅಂಥದ್ದೇನು ಮೇಜರ್ ಹಾನಿ ಆಗಿಲ್ಲ. ಮುಂಚೆನೇ ಕೆಟ್ಟದಿದ್ದು, ಈ ಮಳೆ ಬರೋಕ್ಕಿಂತ ಮುಂಚೆನೇ ರಸ್ತೆ ಕೆಟ್ಟೋಗಿದೆ. ಸೊ ಹಾನಿ ಕೆಲವು ಕಡೆ ಆಗಿದೆ, ಅಂಥ ಮೇಜರ್ ಡ್ಯಾಮೇಜ್ ಆಗಿಲ್ಲ. ಇದನ್ನೇ ದುರಸ್ತಿ ಮಾಡೋದು ನಮ್ಗೆ ಚಾಲೆಂಜ್, ಅದನ್ನು ಮಾಡ್ತೀವಿ. ಸರ್, ಕಳೆದ 3-4 ವರ್ಷದಿಂದ ಈ ರಸ್ತೆ ಸಮಸ್ಯೆ ಇದೆ ಸರ್. ಓಡಾಡ್ಲಿಕ್ಕೆ ಕೂಡ ತುಂಬಾ ಕಷ್ಟ. ಕರೆಕ್ಟ್ ಅದನ್ನೇ ಹೇಳಿದೆ. ಬಾರಿ ಮನವಿ ಮಾಡಿದ್ದಾನೆ. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಸರ್, ಏನಾದ್ರು ಮಾಡ್ತೇವೆ. ನಮ್ಮ ಸರ್ಕಾರ ಬಂದ ಮೇಲೆ ವಿಶೇಷವಾಗಿ ರಸ್ತೆಗೆ ಪ್ರಾಮುಖ್ಯತೆ ಕೊಟ್ಟಿದ್ದೀವಿ. ಸೊ ಇನ್ನೂ 3 ವರ್ಷ ಇದೆ. 3 ವರ್ಷದಲ್ಲಿ ಅದಕ್ಕೊಂದು ರೋಡ್ ಮ್ಯಾಪ್ ಹಾಕ್ತೀವಿ, ಯಾವುದು ಪ್ರಯಾರಿಟಿ ಮ್ಯಾಪ್ ತೊಗೋಬೇಕಂತ. ಸೊ ಒಳ್ಳೆ ರಸ್ತೆ ಮಾಡಲಿಕ್ಕೆ ನಮ್ಮ ಸರ್ಕಾರ ಬದ್ಧ ಇದೆ. ಸರ್, ಕಳೆದ ವರ್ಷ ಬಿಡುಗಡೆ ಆಗಿದ್ದ ಹಣ ಒಂದು ಮಂಜೂರು ಆಗಿಲ್ಲ. ಕೆಲವು ಗುತ್ತಿಗೆದಾರರು ಕೂಡ ಇಲ್ಲ, ಅದೇ ರೂಟೀನ್. ಅದು ಇವತ್ತು ಮಾಡಿದ್ದು 2 ವರ್ಷಕ್ಕೆ ಬರ್ತೈತೆ, ಅದೇನು ಹೊಸದಲ್ಲ. ಇವತ್ತು ಮಾಡಿದ್ದು ಇವತ್ತೇ ದುಡ್ಡು ಬರೋಲ್ಲ. ಯಾವುದೇ ಸರ್ಕಾರ ಇದ್ರೂ ಕೂಡ ಸಿಸ್ಟಮ್ ಇದೆ. ಅದು 1 ವರ್ಷ, 2 ವರ್ಷ, 3 ವರ್ಷವರೆಗೆ ನಾವು ಪೇಮೆಂಟ್ ಮಾಡ್ತೀವಿ. ಅದಕ್ಕೆ ಕೆಲಸ ನಿರಂತರವಾಗಿ ನಡೀತಾನೆ ಇರ್ತದೆ. ಸರ್, ಗಿರಿಭಾಗದಲ್ಲಿ ಚರಂಡಿಯಿಂದಲೇ ರೋಡೆಲ್ಲ ಪ್ರತಿ ವರ್ಷ ಹಾಳಾಗುತ್ತೆ ಸರ್. ಗಮನ ಕೊಡಬೇಕು. ನಮ್ಮ ನೀರು ಹೊರಗೆ ಹೋಗದೆ ರಸ್ತೆ ಬಾಳಿಕೆ ಬರಲ್ಲ. ಶಾಸಕರು ಗಮನಕ್ಕೆ ತಂದಿದ್ದಾರೆ. ನೀರನ್ನು ಹೊರಗೆ ಹಾಕಿ ರಸ್ತೆ ಮಾಡಲಿಕ್ಕೆ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೀವಿ. ಸರ್, ಅಂದರೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಒಂದು ವರದಿ ಕೊಟ್ಟಿತ್ತು ಸರ್. ಈ ಮುಳ್ಳಂಗಿರಿ ಇರ್ಬೋದು, ಚಾಗಳು ಕಾಮಗಾರಿ ಏನಿದೆ ಅದನ್ನು ಮಳೆಗಾಲ ಆರಂಭವಾಗುವ ಮೊದಲೇ ಮುಗಿಸಿ ಅಂತ ಹೇಳಿತ್ತು. ಆದರೆ ಎಷ್ಟೋ ಕಡೆ ಈಗ ಅರ್ಧಂಬರ್ಧ ಆಗಿದೆ ಸರ್. ಈಗ ಒಂದು ಮಳೆಲೂ ಕೂಡ ಕೆಲವು ಕಡೆ ಕಾಮಗಾರಿ ನಡೀತಿದೆ. ಇಲ್ಲ, ಅದು ಮಳೆ ಬಂದದ್ದು ಅಚಾನಕ್ ಬಂದ. ಯಾಕೆ ಇನ್ನೂ 15 ತಾರೀಕು ಬರಬೇಕಾದ ಮಳೆ ಅರ್ಲಿ ಬಂದಿದೆ. ಸೊ ನಾವು ವಿಶೇಷವಾಗಿ ಜೂನ್ 15ರವರೆಗೆ ರಸ್ತೆ ಮಾಡ್ತೀವಿ. ನೀವು ಹೇಳ್ದಂಗೆ ಈಗ ಸ್ಟಾಪ್ ಮಾಡಿಸ್ತೀವಿ. ಇನ್ನೇನಿದ್ರು ನವಂಬರ್ ನಂತರ ಮಾಡ್ಲಿಕ್ಕೆ ಹೇಳ್ತೀವಿ.